ನಮಸ್ಕಾರ. ನಮ್ಮ ಮಾತುಕತೆ ಚಾನೆಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಬ್ಬ ಹಿರಿಯ ಸಾಹಿತಿಯಾದ ಎಸ್.ಎಲ್. ಭೈರಪ್ಪರವರ ಬಗ್ಗೆ ಒಂದೆರಡು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಅವರ ಅನೇಕ ಅಭಿಮಾನಿ ಬಳಗಗಳನ್ನ ನಾನು ಸಂದರ್ಶನ ಮಾಡಲು ಹೊರಟಿದ್ದೇನೆ. ಎಸ್.ಎಲ್. ಭೈರಪ್ಪರವರ ಅಭಿಮಾನಿ ಬಳಗ ದೇಶ ವಿದೇಶಗಳಲ್ಲೆಲ್ಲ ಇದೆ. ಬನ್ನಿ, ಅವರಲ್ಲಿ ಕೆಲವರು ನನಗೆ ಸಿಕ್ಕಂತ ಅಭಿಮಾನಿ ಬಳಗಗಳನ್ನ ಸಂದರ್ಶನ ಮಾಡ್ಕೊಂಡು ಬರೋಣ. ನಮಸ್ಕಾರ ಸರ್. ನಮಸ್ತೆ. ತಾರಾನಾಥ್ ಭದ್ರಾವತಿಯಾದ ತಾವು ತಮ್ಮದೇ ಆದ ಭಾವಸಿಂಚನ ಅನ್ನೋ ಒಂದು ಪಬ್ಲಿಕೇಶನ್ಸ್ ನಡೆಸ್ತಾ ಇದ್ದೀರಾ. ತಮ್ಮದೇ ಆದ ಒಂದು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದೀರಾ. ಭಾವಸಿಂಚನ ಪ್ರಕಾಶನ ನಡೆಸ್ತಾ ಇದ್ದೀರಾ. ಸೊ ಇಷ್ಟೆಲ್ಲ ನಡೆಸಿದ್ಮೇಲೆ ಇದರಲ್ಲಿ ತಮಗೆ ಒಂದು ಅನುಭವ ಚೆನ್ನಾಗಿರುತ್ತೆ. ಸೊ ಎಸ್.ಎಲ್. ಭೈರಪ್ಪ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಎಸ್.ಎಲ್. ಭೈರಪ್ಪ ಈ ಶತಮಾನ ಕಂಡ ಯುಗ ಪುರುಷ ಅವರು, ಆಯಿತಾ. ಅವ್ರಿಗೆ ಪ್ರತಿಯೊಬ್ಬ ಓದುಗನಿಗೂ ಸಾಹಿತ್ಯಾಸಕ್ತರಿಗೂ ಅವ್ರ ಬಗ್ಗೆ ಗೊತ್ತು. ನಾನೊಂದು ಓದುಗರ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಅವ್ರದೊಂದು ಸಾಕಷ್ಟು ನನ್ನ ಒಂದು ಬುಕ್ ಹೌಸಿಂದ ಚಿಕ್ಕ ಪ್ರತಿ ತಿಂಗಳು ಭೈರಪ್ಪನವ್ರದ್ದು 3 ಅಥವಾ 4 ಬುಕ್ಸು ಕಂಪಲ್ಸರಿ ಸೇಲ್ ಆಗ್ತಾನೆ ಇದೆ. ಯಾಕೆಂದರೆ ಅವ್ರ ಬರವಣಿಗೆ ಶಕ್ತಿ ಆಗಿದೆ ಸರ್ ಅವ್ರದ್ದು. ಓಕೆ ಸರ್, ತಾವು ಎಸ್.ಎಲ್. ಭೈರಪ್ಪರವರ ಯಾವ ಒಂದು ಕೃತಿನ ತುಂಬ ಇಷ್ಟಪಡ್ತೀರಾ ಸರ್? ಸರ್, ನಾನು ಅವ್ರದ್ದು ಆ್ಯಕ್ಚುಲಿ 2-3 ಓದಿದ್ದೀನಿ. ಅದರಲ್ಲೂ ಹೇಳಬೇಕು ಅಂದರೆ ಅವರು ಒಂದೇ ತಿಂಗಳಲ್ಲಿ ವಂಶವೃಕ್ಷ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ ಅಂತ ಗೊತ್ತಾಯಿತು. ಆದರೆ ಒಂದು ತಿಂಗಳಲ್ಲಿ ಯಾವ ರೀತಿ ಬರೀತಾರಪ್ಪ ಅಂತ ಕುತೂಹಲಕ್ಕೋಸ್ಕರ ಓದಿದೆ. ನಿಜಕ್ಕೂ ಎಕ್ಸಲೆಂಟ್ ಸರ್. ಅಂಥ ಬುಕ್ಸ್ ನಾನು ಇದುವರೆಗೂ ಓದಿಲ್ಲ, ಮುಂದೆ ಓದ್ತೀನಿ ಅನ್ನೋ ಗೊತ್ತಿಲ್ಲ. ಅದರೆಲ್ಲ ಪ್ರತಿಯೊಂದು ಪಾತ್ರಗಳು ಸಹ ನಮ್ಮ ಸುತ್ತಮುತ್ತ ನಡೀತಾನೆ ಇದ್ದಾವೆ ಅನ್ನೋ ಮಟ್ಟದಲ್ಲಿ ಬರೆದಿದ್ದಾರೆ. ನಿಜಕ್ಕೂ ನಂಗೆ ತುಂಬ ಇಷ್ಟವಾದ ಪುಸ್ತಕ ಅದು ವಂಶವೃಕ್ಷ. ಇವತ್ತು ನಾವು ಎಸ್.ಎಲ್. ಭೈರಪ್ಪನವ್ರನ್ನ ಕಳ್ಕೊಂಡಿದ್ದೀವಿ. ನಮ್ಮ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ಒಂದು ನಷ್ಟ ಆಗಿದೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತೀರಾ ಸರ್? ಸರ್, ನಷ್ಟ ಆಗಿದೆ ಅನ್ನೋದಕ್ಕಿಂತ ನಷ್ಟ ಆಗೇ ಆಗಿದೆ. ಏಕೆಂದರೆ ಅವರೊಬ್ಬ ಹೇಳಿದ್ನಲ್ಲ, ಈಗ ಶತಮಾನ ಕಂಡ ಒಬ್ಬ ಯುಗ ಪುರುಷ, ಒಳ್ಳೆ ಬರಹಗಾರ. ಅವರು ಬರವಣಿಗೆಯಲ್ಲೇ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಇದ್ದರು ಅಂತ ಹೇಳ್ಬಿಟ್ಟು. ಜೊತೆಗೆ ಸರ್, ಅವ್ರದ್ದು ಇನ್ನೊಂದು ಏನಪ್ಪ ಅಂದರೆ, ಯಾವುದೇ ಒಂದು ಕಾನ್ಸೆಪ್ಟ್ ತಗೊಂಡು ಸಹ ಆ ಜಾಗಕ್ಕೆ ಹೋಗಿ ಭೇಟಿಯಾಗಿ ಅಲ್ಲೆಲ್ಲ ಸ್ಟಡಿ ಮಾಡಿಬಿಟ್ಟು ಬರೀತಾಯಿದ್ರು. ಹಾಗಾಗ್ಬಿಟ್ಟು ಈಗ ನಾವು ಅಂಥ ಒಬ್ಬ ಒಳ್ಳೆ ಲೇಖಕನ ಕಳ್ಕೊಂಡು ನಿಜಕ್ಕೂ ನಮ್ಮ ಒಂದು ಸಾಹಿತ್ಯ ಲೋಕಕ್ಕೆ ಆಗಲಿ ಅಥವಾ ಓದುಗರ ಬಳಗಕ್ಕೆ ಆಗಲಿ ತುಂಬಲಾರದ ನಷ್ಟ ಆಗಿದೆ ಸರ್. ಇನ್ನೂ ಹೇಳಬೇಕಂದ್ರೆ, ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಸರ್, ಅವರ ಪುಸ್ತಕಗಳು ಪ್ರೀ ಆರ್ಡ್ರಲ್ಲೇ ಸಾಕಷ್ಟು ಖಾಲಿ ಮಾಡ್ತಿದ್ವಿ ನಾವು. ಪ್ರೀ ಆರ್ಡ್ರಲ್ಲೇ ನಮಗೆ ಸಪ್ಲೈ ಮಾಡೋಕ್ಕಾಗ್ತಿರಲಿಲ್ಲ. ಆಮೇಲೆ ಅವ್ರದ್ದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಅವ್ರದ್ದು 4-5 ವರ್ಷ ಆದಮೇಲೆ ಬಿಡುಗಡೆ ಆಗ್ತಿತ್ತು. ಅಂದರೆ ಪ್ರೀ ಆರ್ಡ್ರಲ್ಲೇ ಸಾಕಷ್ಟು ಬುಕ್ ಸೇಲ್ ಆಗ್ತಾಯಿತ್ತು. ಅಂದರೆ ಇನ್ನು ಅವ್ರ ಬರವಣಿಗೆ ಗಟ್ಟಿತನ ಎಷ್ಟಿದೆ ಅಂತ ನೀವೇ ತಿಳ್ಕೊಳ್ಳಿ. ನಿಜಕ್ಕೂ ನಮಗಂತೂ ತುಂಬ ನಷ್ಟ ಆಗಿದೆ ಸರ್. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಎಸ್.ಎಲ್. ಭೈರಪ್ಪರವರಿಗೆ ಮಕ್ಕಳನ್ನು ಕಂಡ್ರೆ ಅತಿಯಾದ ಪ್ರೀತಿ, ಇದ್ರ ಬಗ್ಗೆ ತಿಳಿಸಿ. ಚಿಕ್ಕ ಮಕ್ಕಳಿಗೆ ಅಂತ ಅವರು ಪ್ರತ್ಯೇಕವಾಗೇನು ಕಾದಂಬರಿಗಳನ್ನ ರಚನೆ ಮಾಡಿಲ್ಲ. ಆದ್ರೆ ಅದರಲ್ಲಿ ತಬ್ಬಲಿಯು ನೀನಾದೆ ಮಗನೇ, ವಂಶವೃಕ್ಷ, ಈ ತರ ಹಲವಾರು ಕಾದಂಬರಿಗಳಲ್ಲಿ ಮಕ್ಕಳ ಬಗ್ಗೆ ಹಲವಾರು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅದು ಚಲನಚಿತ್ರ ಕೂಡ ಆಗಿದೆ. ಮತದಾನದ ಬಗ್ಗೆ ಆಗ್ಲೇ ಅವರು ಅಷ್ಟು ವಿಶ್ಲೇಷಣೆ ಮಾಡಿ ಈಗೇನ್ ನಡೀತಿದೆ ಅದನ್ನ ಅವಾಗ್ಲೇ ಕಾದಂಬರಿಯಲ್ಲಿ ಅವ್ರು ತೋರ್ಸ್ಕೊಟ್ಟಿದ್ದಾರೆ ನಮ್ಗೆ. ಮತದಾನದಲ್ಲಿ ಏನೇನೆಲ್ಲ ನಡಿಬೋದು ಅನ್ನೋದ್ರಲ್ಲಿ ಬಹಳ ಉತ್ತಮವಾದ ಉದಾಹರಣೆ ಅವರ ಮತದಾನ ಕಾದಂಬರಿ. ಇವತ್ತು ನಾವು ಒಬ್ಬ ಹಿರಿಯ ಚೇತನ ಚಿಂತಕ ಕವಿಯನ್ನ ಕಳೆದುಕೊಂಡಿದ್ದೇವೆ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ? ಎಸ್.ಎಲ್. ಭೈರಪ್ಪನವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಬೇರೆ ಕಾದಂಬರಿಕಾರರಾಗಲ್ಲ. ಹಲವರಿಗೆ ಹಲವಾರು ಕೃಪಾ ಪೋಷಕರು ಇರ್ತಾರೆ, ಹಾಗಾಗಿ ಅವರ ಕಾದಂಬರಿಗಳು ಪ್ರಖ್ಯಾತಿಯಾಗಿದೆ. ಆದ್ರೆ ಭೈರಪ್ಪನವ್ರು ಹಾಗಲ್ಲ. ಅವರು ಸ್ವಯಂ ಕೃಷಿ, ಅಂದ್ರೆ ಯಾವುದೇ ಒಂದು ಕಾದಂಬರಿ ಬರಿಬೇಕಾದ್ರೂ ಅದ್ರ ಬಗ್ಗೆ ಅನ್ವೇಷಣೆ ಮಾಡಿ ಅದರ ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡು ಕಾದಂಬರಿ ರಚನೆ ಮಾಡೋರು. ಇದು ಬಹಳ ಅತ್ಯಂತ ಪ್ರಭಾವಶಾಲಿ, ಪ್ರತಿಯೊಬ್ಬರಿಗೂ ಓದಿನ ಉತ್ಸಾಹ ಬೆಳೆಸಿದ್ದೇ ಇದು. ಅವರ ಏನ್ ಅನ್ವೇಷಣೆ ಮಾಡಿ ಕಾದಂಬರಿ ಬರಿತಾ ಇದ್ರು, ಸತ್ಯಕ್ಕೆ ಬಹಳ ಹತ್ತಿರವಾದ ಕಾದಂಬರಿಗಳು ಅವ್ರು ರಚನೆ ಮಾಡಿದ್ದಾರೆ. ನಿಜವಾಗ್ಲೂ ಅವರ ಒಂದು ಜೀವನ ನಾವು ನೋಡ್ತಾ ಬಂದ್ರೆ ಜನಗಳಿಗೆ ಅವರ ಕಾದಂಬರಿಗಳು ಓದೋ ಉತ್ಸಾಹನ ಬೆಳೆಸ್ತಾ ಇತ್ತು. ಇದ್ರ ಬಗ್ಗೆ ನಾವು ಒಂದು ಒಳ್ಳೆ ಅದ್ಭುತವಾದ ಕಾದಂಬರಿಕಾರರು ಎಸ್.ಎಲ್. ಭೈರಪ್ಪನವ್ರನ್ನ ನಾವೀಗ ಕಳ್ಕೊಂಡಿದೀವಿ. ನಮ್ಮ ಸಾಹಿತ್ಯ ಲೋಕ ಈಗ ಬಹಳಷ್ಟು ನಷ್ಟನ ಅನುಭವಿಸ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅವರು ನಿಷ್ಠೂರವಾದಿ,
ಯಾರಿಗೂ ಅಂಜ್ತಾ ಇರಲಿಲ್ಲ. ಅವ್ರಿಗೇನ್ ಅನ್ನಿಸ್ತಾ ಇತ್ತು ಅದನ್ನ ಧೈರ್ಯವಾಗಿ ಹೇಳೋರು, ಮನಮುಟ್ಟೋ ಹಾಗೆ ಹೇಳೋರು. ಹಾಗಾಗಿ ಒಂದು ಒಳ್ಳೆ ವ್ಯಕ್ತಿಯನ್ನ ನಾವು ಇವತ್ತು ಕಳ್ಕೊಂಡಿದೀವಿ. ಅದ್ರ ಬಗ್ಗೆ ಬಹಳ ದುಃಖ ಇದೆ ನಮ್ಗೆ. ಸರ್ ನಮಸ್ಕಾರ. ಇವತ್ತು SL ಭೈರಪ್ಪರವ್ರ ಬಗ್ಗೆ ವಿಚಾರ ತಿಳ್ಕೊಳ್ಳೋಣ ಅಂತ. ಸರ್, SL ಭೈರಪ್ಪ ಅಂತಂದ್ರೆ ತಮ್ಮ ಪ್ರಕಾರ ಅಂತಹ ಒಂದು ಮೇರು ಪರ್ವತದ ಪರಿಚಯ ಅನ್ನುವಂಥದ್ದನ್ನ ಮಾಡಿಕೊಡ್ತಕ್ಕಂಥದ್ದು ಒಬ್ಬ ಓದುಗನಾಗಿ ಹೇಗೆ ಅಂತ ಅಂದ್ರೆ, ಒಂದು ದೊಡ್ಡ ಸಮುದ್ರ ಅನ್ನುವಂಥದ್ರಲ್ಲಿ ಒಂದು ಅಂಗೈ ಒಳಗಡೆ ನೀರು ಅನ್ನುವಂಥದ್ದನ್ನ ತಗೊಂಡು ಬಂದಾಗೆ, ಇಂಥ ಒಂದು ಮೇರು ಪರ್ವತದ ಸೃಷ್ಟಿ ಅನ್ನುವಂಥದ್ದು ಸಾಮಾನ್ಯವಾದ ರೀತಿಯಲ್ಲಿ ಆಗಿರುವಂಥದ್ದಲ್ಲ. ಬಹುಶಃ ಅದಕ್ಕೆ ಮುಖ್ಯ ಕಾರಣ ಅನ್ನುವಂಥದ್ದು ನನಗೆ ಅನಿಸುವಂಥದ್ದು ಏನು ಅಂತ ಅಂದ್ರೆ, ಅವರ ತಾಯಿಯವರು, ಆ ಗೌರಮ್ಮ ಅನ್ನುವಂಥ ಮಹಾ ತಾಯಿ ಹಾಕಿಕೊಟ್ಟಂಥ ಅಡಿಪಾಯ ಅನ್ನುವಂಥದ್ದೇನೆ ಬಹುಶಃ ಆ ಭೈರಪ್ಪ ಅನ್ನುವಂಥ ವಿರಾಟ್ ರೂಪ ಅನ್ನುವಂಥದ್ದು ಸೃಷ್ಟಿಯಾಗುವಂಥದ್ದಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ನನ್ನ ಭಾವನೆ. ಯಾಕೆ ಅಂತ ಅಂದಾಗ, ಆ ಎಮ್ಮ ರಾಗಿ ಬೀಸುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಂಥ ಜೈಮಿನಿ ಭಾರತದ ಪದಗಳಾಗಿರ್ಬೋದು, ಗದುಗಿನ ಭಾರತದ ವ್ಯಾಖ್ಯಾನ ಆಗಿರ್ಬೋದು, ಇವೆಲ್ಲ ಕೂಡ ಬಾಲ್ಯಾವಸ್ಥೆನಲ್ಲೇನೆ ಅವರ ಮನಸ್ಸಿನಲ್ಲಿ ಬೇರೂರದ ರೀತಿನಲ್ಲಿ ಉಳ್ಕೊಳ್ತು. ಮತ್ತೆ ಆಕೆ ಸ್ವತಃ ಹಾಡುಗಳನ್ನು ರಚಿಸ್ತಾ ಇದ್ರು. ಆ ಹಾಡುಗಳನ್ನ ಈ ಮಗನ ಕೈ ಕೊಟ್ಟು ಹೇಗಿದೆಯಪ್ಪ ಏನು ಅನ್ನುವಂಥದ್ದನ್ನ ಕೇಳ್ತಾ ಇದ್ರು. ಆಗ್ಲೇನೇನೆ ಆ ಬಾಲ್ಯಾವಸ್ಥೆನಲ್ಲೇನೆ ಅಮ್ಮ ಇದನ್ನ ಈ ರೀತಿನಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥ ಹೇಳೋಷ್ಟ್ರ ಮಟ್ಟಿಗೆ ಅವನಲ್ಲಿ ಸಾಮರ್ಥ್ಯ ಅನ್ನುವಂಥದ್ದು ಇತ್ತು. ಜೊತೆಗೆ ಭೈರಪ್ಪನವ್ರ ಬದುಕು ಒಂದು ರೀತಿ ಅಲೆಮಾರಿ ಬದುಕು. ಅವರು ನಿರಂತರವಾಗಿ ಉದ್ಯೋಗಕ್ಕೆ ಸೇರಿದ ನಂತರದಲ್ಲೂ ಕೂಡ ಇಡೀ ವಿಶ್ವದಾದ್ಯಂತ ಸಂಚಾರ ಅನ್ನುವಂಥದ್ದನ್ನ ಮಾಡಿ 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 ಆ ವಿಚಾರದ ಸಂಗ್ರಹ ಅನ್ನುವಂಥದ್ದನ್ನ ಮಾಡಿಕೊಂಡ್ರು. ಮತ್ತೆ ಒಂದು ಕೃತಿ ಅನ್ನುವಂಥದ್ದನ್ನ ರಚನೆ ಮಾಡೋದಕ್ಕೆ 4 ಗೋಡೆ ಮಧ್ಯದಲ್ಲಿ ಕೂತು ಬರೆದ್ರೂ ಅದಕ್ಕೆ ಪೂರ್ವಭಾವಿ ತಯಾರಿ ಅನ್ನುವಂಥದ್ದು ಏನಾಗ್ತಾ ಇತ್ತು ಅಂತಂದ್ರೆ 4-6 ವರ್ಷಗಳ ಕಾಲನೇ ಬೇಕಾಗ್ತಾ ಇತ್ತು. ಅಂತಹ ಒಬ್ಬ ಧೀಮಂತ ವ್ಯಕ್ತಿತ್ವ ಇರುವಂತ ಸಾಹಿತಿ ಅನ್ನುವಂಥವ್ರು ಎಷ್ಟೋ ಜನ ಕಥೆಗಳನ್ನ ಬರೆದಿದ್ದಾರೆ, ಜನಪ್ರಿಯತೆ ಅನ್ನುವಂಥದ್ದನ್ನು ಪಡ್ಕೊಳ್ತಾರೆ. ಆದ್ರೆ ಭೈರಪ್ಪನವ್ರಿಗೆ ಸರಿಸಾಟಿ ಆಗ್ತಕ್ಕಂತಹ ಮತ್ತೋರ್ವ ಕಾದಂಬರಿಕಾರ ಕನ್ನಡ ಸಾಹಿತ್ಯದಲ್ಲಿ ಇರುವಂಥದ್ದು ಕಡಿಮೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ಅವ್ರು ಯಾವುದೇ ಒಂದು ಕೃತಿ ಅನ್ನುವಂಥದ್ದನ್ನ ನೀವು ಗಮನಿಸಿದ್ರು, ನಾವು ಹುಟ್ಟೋದಕ್ಕಿಂತ ಮೊದಲೇನೆ ಅವರ ಸಾಹಿತ್ಯ ಕೃತಿ ಅನ್ನುವಂಥದ್ದನ್ನ ರಚನೆ ಮಾಡ್ತಾರೆ. 1955 ಸುಮಾರಿಗೆನೇನೆ ಅವರು ಇಂಟರ್ಮೀಡಿಯೇಟ್ ಇದ್ದಂಥ ಸಂದರ್ಭದಲ್ಲೇನೆ ಒಂದು ಕಾದಂಬರಿ ಅನ್ನುವಂಥದ್ದನ್ನ ಬರೀತಾರೆ. ಅಂತಹ ಮಹಾನ್ ವ್ಯಕ್ತಿ ಬರೆದಿರ್ತಕ್ಕಂಥ 25ಕ್ಕೂ ಹೆಚ್ಚು ಕೃತಿಗಳು ಒಂದೊಂದು ಕೂಡ ಅಮೂಲ್ಯವಾದಂಥದ್ದು. ನೀವು ಯಾವುದೇ ಒಂದು ಕೃತಿ ಅನ್ನುವಂಥದ್ದನ್ನ ತಗೊಂಡ್ರು, ಮೊದಲು ಪ್ರಾರಂಭ ಆಗಿರ್ತಕ್ಕಂತಹ ಧರ್ಮಶ್ರೀ ಅನ್ನುವಂಥದ್ದನ್ನ 1955 ಬಂದಿದ್ರು 1955 ಅದು ರಚನೆ ಎನ್ನುವಂಥ ರೀತಿಯಲ್ಲಿ ಆಗಿದ್ರು ಕೂಡ 2025 ಅದನ್ನ ಓದ್ದಾಗಲೂ ಕೂಡ ಆ ಭಾವನೆ ಅನ್ನುವಂಥದ್ದು ಅದೇ ರೀತಿನಲ್ಲೇನೆ ಉಕ್ಕಿ ಹರಿಯುತ್ತೆ. ಓದುಗನ ಮನಸ್ಸು ಅನ್ನುವಂಥದ್ದನ್ನ ಸೂಜಿಗಲ್ಲಿನ ರೀತಿನಲ್ಲಿ ಆಕರ್ಷಿಸ್ತಕ್ಕಂಥ ಸಾಮರ್ಥ್ಯ ಅನ್ನುವಂಥದ್ದು ಇದೆ. ಇನ್ನು ಅವರು ತಂತು ಅನ್ನುವಂಥದ್ದನ್ನ ಬರೀಬೇಕು ಅಂತ ಅಂದಾಗ ಬೆಂಗಳೂರಿನಿಂದ ಹಿಡಿದು ಕ್ಯಾಲಿಫೋರ್ನಿಯಾವರೆಗೆ ಎಲ್ಲ ಪ್ರೆಸ್ಗಳನ್ನು ಕೂಡ ಸಂಪರ್ಕ ಅನ್ನುವಂಥದ್ದನ್ನ ಮಾಡಿ ಆ ಪ್ರೆಸ್ಗಳಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳನ್ನು ಅಧ್ಯಯನ ಅನ್ನುವಂಥದ್ದನ್ನ ಮಾಡಿ ಅವರು ಆ ಕಾದಂಬರಿ ಅನ್ನುವಂಥದ್ದನ್ನ ರಚಿಸ್ತಾರೆ. ಇನ್ನು ಮಹಾಭಾರತ ರಾಮಾಯಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಹಾಭಾರತದ ಕಾವ್ಯವನ್ನ ಆಮೂಲಾಗ್ರವಾಗಿ ಅಭ್ಯಾಸ ಅನ್ನುವಂಥದ್ದನ್ನ ಮಾಡಿ ಕಾದಂಬರಿ ರೂಪದಲ್ಲಿ ಹೇಗೆ ಅದಕ್ಕೆ ಪುನರ್ಸೃಷ್ಟಿ ಅನ್ನುವಂಥ ರೀತಿಯಲ್ಲಿ ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿ ರಚಿತವಾಗಿರ್ತಕ್ಕಂತಹ ನಮ್ಮ ಪರ್ವ ಅನ್ನುವಂಥದ್ದಂತೂ ಅಭೂತಪೂರ್ವವಾದಂಥದ್ದು. ಇಂತಹ ಒಂದು ಸಾಹಿತ್ಯ ಅನ್ನುವಂಥದ್ದನ್ನ ಓದಿ ಜೀರ್ಣಿಸ್ಕೋಬೇಕು ಅಂತ ಅಂದ್ರೇನೆ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಇಂತಿಂಥ ಮೇರು ಕೃತಿಗಳನ್ನು ನೀಡಿದಂತಹ ವ್ಯಕ್ತಿತ್ವ ಅನ್ನುವಂಥದ್ದನ್ನು ಹೊಂದಿರತಕ್ಕಂಥ ಭೈರಪ್ಪನವರು ನಿಜಕ್ಕೂ ಅವರು ಅಪರೂಪದ ವ್ಯಕ್ತಿ. ಆ ಅಪರೂಪದ ವ್ಯಕ್ತಿ ಕೇವಲ ಅವರು ಒಂದು ಕತೆಗೆ ಮಾತ್ರ ಅನ್ನುವಂಥ ರೀತಿಯಲ್ಲಿ ಸೀಮಿತ ಅನ್ನುವಂಥದ್ದು ಆಗ್ದಲೇನೆ ತಾನು ಕಂಡುಂಡಂತಹ ಆ ನೋವನ್ನ ಸಂಕಟವನ್ನ ಮುಂದಿನ ಪೀಳಿಗೆನಲ್ಲಿ ಬರತಕ್ಕಂಥ ಯುವಕರು ಅನ್ನುವಂಥವ್ರು ಅದನ್ನ ಎದುರಿಸಬಾರದು ಅನ್ನುವಂಥ ಉದ್ದೇಶದಿಂದ
ಅವರು ಒಂದು ಆ ಸಾಹಿತ್ಯದ ವಾತಾವರಣ ಇರ್ತಕ್ಕಂಥ ಒಂದು ಗುಂಪು ಅನ್ನುವಂಥದ್ದನ್ನ ರಚನೆ ಮಾಡ್ತಾರೆ. ಮತ್ತೆ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅನ್ನುವಂಥದ್ದನ್ನ ರಚನೆ ಮಾಡ್ತಾರೆ. ಆ ಮುಖಾಂತರವಾಗಿ ಈ ಸಮಾಜಕ್ಕೆ, ಯಾಕೆ ಅಂತಂದ್ರೆ ಅವರು ಬೆಳೆದಂಥದ್ದು ವಾರಾನ್ನದ ಶಿಶುವಾಗಿ ಪ್ರತಿ ದಿವಸ ಒಬ್ಬೊಬ್ಬರು ಮನೆಯಲ್ಲಿ ಅವ್ರು ಹೋಗಿ ಆಹಾರ ಅನ್ನುವಂಥದ್ದನ್ನ ಸ್ವೀಕರಿಸ್ತಾರೆ. ಅಂಥದ್ರಲ್ಲೂ ಅವ್ರ ತಂದೆ ಲಿಂಗಣ್ಣಯ್ಯ ಒಂದ್ಸತಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ವಾರಾನ್ನ ಮಾಡ್ಕೊಂಡು ಬಂದು ನನಗೂನು ಕೊಡು ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ ಅವರು ಇಲ್ಲ ಇಲ್ಲ ಆಗಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆಗ ಅವ್ರು ಏನ್ ಮಾಡ್ಬಿಡ್ತಾರೆ ಅಂತ ಅಂದ್ರೆ, ಹೋಗ್ಬಿಟ್ಟು ಅವನಿಗೆ ಉಪನಯನ ಅನ್ನುವಂಥದ್ದು ಆಗಿಲ್ಲ, ಅವನಿಗೆ ನೀವು ವಾರಾನ್ನ ಅನ್ನುವಂಥದ್ದನ್ನ ಕೊಡಬೇಡಿ ಅನ್ನುವಂಥ ಮಾತನ್ನ ಹೇಳ್ಬಿಡ್ತಾರೆ. ಇಂಥ ಕೇವಲ 5 ರೂಪಾಯಿಗೆ ಓದ್ತಾ ಇರುವಂತ ಸಂದರ್ಭದಲ್ಲೇ ಕೇವಲ 5 ರೂಪಾಯಿಗೆ ಅನ್ನುವಂಥ ರೀತಿಯಲ್ಲಿ ಹೋಗಿ ಟೆಂಟ್ನಲ್ಲಿ ಕೆಲಸ ಅನ್ನುವಂಥದ್ದನ್ನ ಮಾಡ್ತಾರೆ. ಅವನಿಗಿಂತ ದೊಡ್ಡ ಹುಡುಗರಿಗೆ ಕತೆಗಳು ಅನ್ನುವಂಥದ್ದನ್ನ ಹೇಳಿ ಅವ್ರು ಕೊಟ್ಟಂತ 3-4 ತೆಂಗಿನಕಾಯಿಗಳನ್ನ ಮಾರ್ಕೊಂಡು ತನ್ನ ವಿದ್ಯಾಭ್ಯಾಸ ಅನ್ನುವಂಥದ್ದನ್ನ ರೂಪಿಸ್ಕೊಳ್ತಾರೆ. ಈ ತರ ಅವರ ಬದುಕು ರೋಚಕ. ಇಂಥ ವ್ಯಕ್ತಿಯ ಕತೆಗಳು ಅನ್ನುವಂಥದ್ದನ್ನ ಓದುವಂಥದ್ದೇನೆ ಒಂದು ಸೌಭಾಗ್ಯ. ನಾನು ಅವರನ್ನ ಪ್ರಪ್ರಥಮ ಬಾರಿಗೆ ಕನಕಪುರದಲ್ಲಿ ನಡೆದಂತಹ 67ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗುವಂತ ಒಂದು ಅವಕಾಶ ಸಿಕ್ಕಾಗ ಅವರನ್ನ ನೇರವಾಗಿ ಕಾಣ್ತಕ್ಕಂಥದ್ದು, ಅವರ ಪುಸ್ತಕಗಳನ್ನ ತಗೊಳ್ತಕ್ಕಂತಹ ಒಂದು ಸುಯೋಗ ಅನ್ನುವಂಥ ಸಿಕ್ಕಿ ನಾನು ಅವರ ಅಪ್ಪಟ ಅಭಿಮಾನಿ. ಹಾಗಾಗಿ ಅದೇನೆ ನಮ್ಮ ಕಾಲದಲ್ಲಿ ಅಂಥವ್ರು ಇದ್ರಲ್ಲ, ನಾವು ಅವರನ್ನ ನೋಡಿದ್ದೀವಲ್ಲ, ಅವ್ರ ಮಾತನ್ನ ಕೇಳಿದ್ದೀವಲ್ಲ ಅನ್ನುವಂಥದ್ದೇನೆ ನಮ್ಗೆ ಹೆಮ್ಮೆ. ನನ್ನ ಮನದಾಳದ ಮಾತೇನು ಅಂತಂದ್ರೆ, ಮತ್ತೊಮ್ಮೆ ಈ ಮಹಾನ್ ಚೇತನ ಈ ಕನ್ನಡ ನಾಡಿನಲ್ಲಿ ಭುವನೇಶ್ವರಿಯ ಗರ್ಭದಲ್ಲಿ ಜನಿಸಿ ಮತ್ತಷ್ಟು ಶ್ರೀಮಂತಿಕೆಗೆ ಈ ಕನ್ನಡ ಸಾಹಿತ್ಯವನ್ನ ಕೊಂಡೊಯ್ಯುವಂತವನಾಗ್ಲಿ ಎನ್ನುವಂತಹ ಸಣ್ಣ ಮನದಾಳದ ಆಸೆ ಎನ್ನುವಂಥದ್ದು ನನ್ನದು. ಸರ್, ಆಕ್ಚುಲಿ SL ಭೈರಪ್ಪ ಅವರ ಪ್ರತಿಯೊಂದು ಕೃತಿಗಳು ತುಂಬಾ ಇಂಪಾರ್ಟೆಂಟೇ. ಇದರಲ್ಲಿ ಯಾವ್ದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ. ಪ್ರತಿಯೊಂದು ಒಂದೊಂದು ವಿಭಿನ್ನ ಶೈಲಿನಲ್ಲಿ ಒಂದೊಂದು ವಿಭಿನ್ನ ಒಂದು ಪಾತ್ರಗಳನ್ನ ನಮ್ಗೆ ಬಿಂಬಿಸುತ್ತೆ. ಅದರಲ್ಲೂ ನಿಮಗೆ ಇಷ್ಟವಾದ, ನಿಮ್ಮ ಮನಸ್ಸಿಗೆ ಹಿಡಿಸಿದ ಯಾವ ಒಂದು ಕಾದಂಬರಿ ಅಥವಾ ಕೃತಿ ತುಂಬಾ ಇಷ್ಟ? ನಾನು ಮೊದಲು ಓದಂಥದ್ದು ಧರ್ಮಶ್ರೀ. ಹಾಗಾಗಿ ಅದು ನೋಡಿ, ಅದನ್ನ ಓದಿ ಎಷ್ಟು ವರ್ಷ, ಒಂದು 50 ವರ್ಷನೇ ಕಳೆದು ಬಿಟ್ಟಿದೆ ಅನ್ಸುತ್ತೆ. ಇವತ್ತಿಗೂ ಕೂಡ ಅದು ನನ್ನ ಮನಸ್ಸನ್ನ ಸದಾ ಕಾಡ್ತಾ ಇರುತ್ತೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಅವನು ಆ ಪ್ರೀತಿಯ ಸೆಳೆತಕ್ಕೆ ಒಳಗಾಗಿ ಅವಳನ್ನ ಬಿಟ್ಟಿರ್ಲಾರ್ದಲೇನೆ ಅವನ ಮನ ಪರಿವರ್ತನೆ ಅನ್ನುವಂಥದ್ದನ್ನ ಮಾಡಿಕೊಂಡು ಅವನ ಧರ್ಮ ಬದಲಾಯಿಸ್ಕೊಂಡ್ರು ಕೂಡ ಅವನಿಗೆ ಅದು ಸಾಧ್ಯ ಅನ್ನುವಂಥದ್ದು ಆಗದಲೇನೆ, ಅವನ ಸಂಕಟ ಅನ್ನುವಂಥದ್ದನ್ನು ನೋಡ್ಲಾಗ್ದಲೇನೆ ಆ ಹೆಣ್ಣು ಮಗಳೇ, ಅನ್ಯ ಧರ್ಮೀಯಳಾದಂಥವಳೇನೇನೆ ಅವಳು ಮತಾಂತರ ಅನ್ನುವಂಥ ರೀತಿನಲ್ಲಿ ಮಾಡಿಕೊಂಡು ಧರ್ಮಶ್ರೀ ಅನ್ನುವಂಥ ರೀತಿನಲ್ಲಿ ಆಗುವಂಥದ್ದು ಇದೆಯಲ್ಲ, ಅದು ಅದ್ಭುತ. ಅದು ಯಾವುದೋ ಒಂದನ್ನ ಹೇಳುವಂಥದ್ದಲ್ಲ, ಒಂದೊಂದು. ಈಗ ಸಾಕ್ಷಿ ಅನ್ನುವಂಥದ್ದನ್ನ ತಗೊಂಡ್ರೆ, ನಾಯಿ ನೆರಳು ಅನ್ನುವಂಥದ್ದನ್ನ ತಗೊಂಡ್ರೆ, ತಂತು ಅನ್ನುವಂಥದ್ದನ್ನ ತಗೊಂಡ್ರೆ, ಮಂದ್ರ ಅನ್ನುವಂಥದ್ದನ್ನ, ಅದು 25 ಕೂಡ ಅವು ಗೋಪುರಗಳ ತರ. ಅದಕ್ಕೆ ಅವವೇ ಸಾಟಿ. ಬೇರೆ ಇನ್ಯಾವುದನ್ನು ಕೂಡ ಆ ಕೃತಿಗೆ ಪರ್ಯಾಯ ಅನ್ನುವಂಥ ರೀತಿಯಲ್ಲಿ ಮಾಡೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸರ್, ಇವತ್ತು ನಾವು ಕನ್ನಡದ ಸರಸ್ವತಿ ಪುತ್ರ, ಚಿಂತಕ, ಪ್ರತಿಯೊಬ್ಬ ಅದು ವ್ಯಾಖ್ಯಾನ ಅದು ಸಾಲೋದೇ ಇಲ್ಲ ಬಿಡಿ ಅವ್ರ ಬಗ್ಗೆ ಹೇಳಕ್ಕೆ. ಅಂತ ಒಬ್ಬ ವ್ಯಕ್ತಿನ ನಾವಿವತ್ತು ಕಳ್ಕೊಂಡಿದೀವಿ. ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ವ್ಯಕ್ತಪಡಿಸ್ತೀರಾ? ಇದು ಸಾಮಾನ್ಯ. ಹುಟ್ಟು ಆಕಸ್ಮಿಕ, ಅಗಲಿಕೆ ಅನಿವಾರ್ಯ, ನೆನಪೊಂದೇ ಶಾಶ್ವತ. ಇವತ್ತಿಗೆ ಮಾತ್ರ ಅಲ್ಲ, ಇನ್ನು ಕನ್ನಡ ಸಾಹಿತ್ಯ ಎಲ್ಲಿವರೆಗೂ ಉಳಿದಿರುತ್ತೆ, ಪಂಪ, ರನ್ನ, ಜನ್ನ, ಕುವೆಂಪು ಇವರ ಹೆಸರೆಲ್ಲ ಎಲ್ಲಿವರೆಗೂ ಇರುತ್ತೆ, ಅಲ್ಲಿವರೆಗೂ ಕೂಡ ನಮ್ಮ ಭೈರಪ್ಪನವರ ಹೆಸರು ಅನ್ನುವಂಥದ್ದು ಖಂಡಿತವಾಗಿಯೂ ಉಳಿದಿರುತ್ತೆ. ಯಾಕೆ ಅಂತಂದ್ರೆ ಅವರು ಕೀರ್ತಿಯ ಹಿಂದೆ ಓದುವಂಥವ್ರಲ್ಲ. ನಾನು ಮೊನ್ನೆ ಯಾವುದೋ ಒಂದು ವಿಚಾರ ಅನ್ನುವಂಥದ್ದನ್ನ ಕೇಳ್ತಾ ಇದ್ದೆ. ರಜನಿಕಾಂತ್ ಅವರು ಅವರನ್ನು ನೋಡೋದಿಕ್ಕೆ ಅಂತ ಹೇಳಿ ಮೈಸೂರಿಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರು ಕಳಿಸ್ತಾರಂತೆ, ಇಲ್ಲ ಅಂತ ಹೇಳ್ಬಿಡಿ ಅಂತ. ಯಾಕೆ ಅಂತಂದ್ರೆ ಅವರು ಕೀರ್ತಿ ಶನಿಯ ಬೆನ್ನತ್ತದವರೇ ಅಲ್ಲ, ಅವೆಲ್ಲದರಿಂದ ದೂರ. ಕಾರಣ ಏನಂತಂದ್ರೆ, ಯಾರೋ ಒಬ್ಬ ಪ್ರಸಿದ್ಧನಾದಂಥ ವ್ಯಕ್ತಿ ಅಂತವನು ಇಲ್ಲಿಗೆ ಬರ್ತಾನೆ ಅಂತ ಅಂದ್ರೆ ಈ ರಸ್ತೆನಲ್ಲಿ ಗಲಾಟೆ ಆಗುತ್ತೆ, ಸುಮ್ಮನೆ ಸಮಸ್ಯೆಗಳು ಅನ್ನುವಂಥದ್ದಾಗುತ್ತೆ. ಅದು ಯಾವುದಕ್ಕೂ ಅವಕಾಶ ಅನ್ನುವಂಥದ್ದು ಬೇಡ. ಅವೆಲ್ಲದರಿಂದ ಬಹು ಎತ್ತರಕ್ಕೆ ಬೆಳೆದಿದ್ದಂಥವ್ರು. ಆದ್ರೆ ಅವರಿಗೆ ಅಗಾಧವಾದ ಜೀವನ ಪ್ರೀತಿ ಇತ್ತು.
ಅದಕ್ಕೆ 86ನೇ ವರ್ಷದಲ್ಲಿ ಅವ್ರನ್ನ ಒಂದ್ಸರ್ತಿ ಸಂದರ್ಶನ ಮಾಡುವಂತ ಸಂದರ್ಭದಲ್ಲಿ ಕೇಳ್ತಾರೆ, ನಿಮ್ಗೆ ಈ ಸಾವು ಇದ್ರ ಬಗ್ಗೆ ಎಲ್ಲ ಏನು ಅಂತ. ಅದು ಒಂದಲ್ಲ ಒಂದ್ ದಿವಸ ಬರ್ಬೇಕು, ಆದ್ರೆ ನಾನು ಇಷ್ಟೆಲ್ಲ ವಯಸ್ಸಾಗಿದೆ ಅನ್ನುವಂತ ಕಾರಣಕ್ಕೋಸ್ಕರ ನಾನು ಅದನ್ನ ಬರ್ಲಿ ಅನ್ನುವಂತ ರೀತಿಯಲ್ಲಿ ಸ್ವಾಗತಿಸಲ್ಲ, ಬಂದ್ರೆ ಸಂತೋಷವಾಗಿ ಹೋಗ್ತೀನಿ ಅಂತ ಅಗಾಧವಾದಂತಹ ರೀತಿಯ ಜೀವನ ಪ್ರೀತಿ. ಯಾಕೆ ಅಂತಂದ್ರೆ ಒಂದು ಅವರು ಪ್ರಕೃತಿಯನ್ನು ನೋಡುವಂಥದ್ದು ಇರ್ಬೋದು, ಅಥವಾ ಸ್ವೀಕರಿಸ್ತಾ ಇದ್ದಂತಹ ಆಹಾರವನ್ನ ಇಷ್ಟಪಡುವಂಥದ್ದಾಗಿರ್ಬೋದು, ಅಥವಾ ಅವರು ಸ್ನೇಹಿತರನ್ನ ಸಂಪರ್ಕ ಮಾಡುವಂಥದ್ದಾಗಿರ್ಬೋದು, ಮತ್ತೆ ತನ್ನ ಊರಿನ ಬಗೆಗೆ, ಹುಟ್ಟೂರಿನ ಬಗೆಗೆ ಇದ್ದಂತಹ ಆ ಪ್ರೀತಿ. ಯಾಕೆ ಅಂತಂದ್ರೆ ಅವರಲ್ಲಿ ಅಪಾರವಾದಂತಹ ನೋವನ್ನೇ ಅಲ್ಲಿ ಉಂಡಿರ್ತಾರೆ, ಆದ್ರೂ ಕೂಡ ಭಗೀರಥನ ರೀತಿಯಲ್ಲಿ ಆ ಊರಿಗೆ ನೆರವು ಅನ್ನುವಂಥದ್ದನ್ನ ಒದಗಿಸ್ಕೊಡ್ತಕ್ಕಂಥ ಕಾರ್ಯ ಅನ್ನುವಂಥದ್ದನ್ನ ಮಾಡ್ತಾರೆ. ಇವೆಲ್ಲ ಕೂಡ ಅವರ ಹೆಗ್ಗಳಿಕೆ. ಅವ್ರಿಗೆ ಸಾವು ಬರಬಾರ್ದಾಗಿತ್ತು, ಆದ್ರೆ ನಮ್ಮ ಇಚ್ಛೆ ಅಲ್ಲ. ಹಾಗಾಗಿ ಆ ವಿಧಿ ಇಚ್ಛೆಗೆ ನಾವು ತಲೆ ಬಾಗ್ಲೇಬೇಕು. ಮತ್ತೆ ಅವರನ್ನ ಈ ಲೋಕಕ್ಕೆ ಬನ್ನಿ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಮೋಕ್ಷ ಸದ್ಗತಿ ಎನ್ನುವಂಥದ್ದು ದೊರೆಯದಲೇನೆ ಮತ್ತೊಮ್ಮೆ ಮನುಷ್ಯರಾಗಿ ಈ ಮಣ್ಣಲ್ಲಿ ಜನಿಸ್ಲಿ ಎನ್ನುವಂಥದ್ದು ನನ್ನ ಭಾವನೆ. SL ಭೈರಪ್ಪ ಸರ್ ಬಗ್ಗೆ ತುಂಬಾ ಅನೇಕ ಮಾಹಿತಿ ತಿಳಿಸ್ಕೊಟ್ರಿ. ಇನ್ನು ನಮ್ಗೆ ಗೊತ್ತೇ ಇರಲ್ಲ, ತಾವು ಹೇಳಿದ ಒಂದು ಎಷ್ಟೋ ವಿಚಾರಗಳು ನಮಗೆ ತಿಳಿದೇ ಇರಲ್ಲ. ಸೊ ನಮ್ಮ ಒಂದು ಮಾತುಕತೆ ಚಾನೆಲ್ ಮುಖಾಂತರ ನಮ್ಮೆಲ್ಲ ಪ್ರೇಕ್ಷಕರಿಗೂ ತಿಳಿಯುತ್ತೆ. ಧನ್ಯವಾದಗಳು ಸರ್. ನಮಸ್ತೆ. ತಮ್ಮ ಪ್ರಕಾರ SL ಭೈರಪ್ಪ ಅಂದ್ರೆ? ಎಲ್ಲರೂ ಹೇಳೋ ರೀತಿ ಕನ್ನಡ ಸಾಹಿತ್ಯದ ಒಬ್ಬ ಶ್ರೇಷ್ಠ ಕಾದಂಬರಿಕಾರ SL ಭೈರಪ್ಪ. ಆದರೆ SL ಭೈರಪ್ಪನವರನ್ನ ನಾವು ಕೇವಲ ಅವರ ಕೃತಿಗಳಿಂದ ತಿಳಿಯೋದಲ್ಲ, ಅವರ ಕಾರ್ಯಗಳಿಂದ ನಾವು ತಿಳ್ಕೋಬೇಕು. ಹಾಗಾಗಿ SL ಭೈರಪ್ಪ ಅಂತಂದ್ರೆ ನಮಗೆ ಭಾರತೀಯ ಸಮಾಜದ ಒಬ್ಬ ಅತ್ಯುತ್ತಮ ನಾಗರಿಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಒಬ್ಬ ಸಾಹಿತಿ ಕಲ್ಪನಾ ಲೋಕದಲ್ಲಿ ಅವನಿಗೆ ಬೇಕಾದ್ದನ್ನು ಯಾವುದನ್ನ ಕಲ್ಪಿಸ್ಕೊಂಡು ಚಿತ್ರಿಸಬಹುದು, ಆದ್ರೆ ಆ ಪರಿಸ್ಥಿತಿಗಳನ್ನ, ಅಂದ್ರೆ ಅವರ ಕಾಲಘಟ್ಟದ ಪರಿಸ್ಥಿತಿಗಳನ್ನ ಅನುಭವಿಸಿ ಬರೆದು ಆ ಸಮಾಜದಲ್ಲಿ ಇರ್ತಕ್ಕಂಥ ಓರೆಕೋರೆಗಳನ್ನಾಗ್ಲಿ ಅಥವಾ ಸತ್ಯಗಳನ್ನೇ ಆಗ್ಲಿ ನಿರ್ಭಿಡೆಯಿಂದ ಹೇಳ್ತಕ್ಕಂಥ ಮನಸ್ಥಿತಿ ಯಾವಾಗ್ಲೂ ಸಾಹಿತಿಗೆ ಬೇಕಾಗತ್ತೆ. ಅದನ್ನ ಒಂದು ಕಪೋಲಕಲ್ಪಿತವಾಗಿ ವರ್ಣನೆ ಮಾಡ್ಕೊಂಡು ಬರೆಯೋದೇ ಸಾಹಿತ್ಯ ಆಗೋಲ್ಲ, ಸತ್ಯವನ್ನು ಹೇಳ್ತಕ್ಕಂಥದ್ದು ಸಾಹಿತ್ಯ ಆಗತ್ತೆ. ಹಾಗಾಗಿ ನಮ್ಗೆ ಎಷ್ಟೋ ಭಾರತದ ಇತಿಹಾಸ, ಕುಯನತ್ಸಾಂಗ್ ಇರಬಹುದು, ಅಲ್ಬುಕರ್ಕ್ ಇರಬಹುದು, ಈ ರೀತಿ ಇತಿಹಾಸ ಅಂದ್ರೆ ಯಾತ್ರಾರ್ಥಿಗಳಿಂದ ಇತಿಹಾಸ ತಿಳಿದಿದೆ ನಮ್ಮ ಭಾರತದ ಎಷ್ಟೋ ಇತಿಹಾಸ. ಯಾಕೆ ಅದು ಆ ರೀತಿ ಸಿಕ್ಕುತ್ತೆ ಅಂತಂದ್ರೆ ಅವರು ಇರೋ ಸತ್ಯಗಳನ್ನ ಬರೆದಿದ್ದಾರೆ. ಹಾಗೆ ಭೈರಪ್ಪನವರು ನಮ್ಮ ಸನಾತನ ಧರ್ಮದೇ ಆಗಬಹುದು ಅಥವಾ ಭಾರತೀಯ ನಾಗರಿಕತೆಯದೇ ಆಗಬಹುದು, ಓರೆಕೋರೆಗಳು, ಇಲ್ಲಿರ್ತಕ್ಕಂಥ ಪಂಗಡಗಳು, ಅದರಲ್ಲಿರ್ತಕ್ಕಂಥ ವಿಚಾರಗಳು, ಇವನ್ನ ನೇರವಾಗಿ ಎಲ್ಲಿ ತಪ್ಪಿದೆ ಎಲ್ಲಿ ಸರಿ ಇದೆ ಅನ್ನೋದನ್ನ ನೇರವಾಗಿ ತಮ್ಮ ಕೃತಿಗಳಲ್ಲಿ ಹೇಳ್ತಾ ಹೇಳ್ತಾ ಒಂದು ಭಾರತೀಯ ಅಂತಃಸತ್ವವನ್ನು ತೋರಿಸಿದಂತ ಒಬ್ಬ ವ್ಯಕ್ತಿಯಾಗಿ ನಮಗೆ ಕಾಣ್ತಾರೆ ಭೈರಪ್ಪನವರು. ಅವರ ಯಾವ ಲೇಖನ ತಮ್ಮ ಮೇಲೆ ಅತಿಯಾದ ಪ್ರಭಾವ ಬೀರಿದೆ? ಭೈರಪ್ಪನವ್ರ ಹೆಸರೇ ಪ್ರಭಾವ ಬೀರ್ತಕ್ಕಂಥದ್ದು. ಅದರಲ್ಲಿ ಇಂಥದೇ ಲೇಖನ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಭೈರಪ್ಪನವರ ಕೃತಿಗಳು ಎಷ್ಟು ಪ್ರಸಿದ್ಧಿಯನ್ನ ಪಡೆದ್ವೋ ಅಥವಾ ಎಷ್ಟು ಬೇಗ ಬೇಗ ಅವರ ಕೃತಿ ಒಂದು ಬಿಡುಗಡೆ ಆಗತ್ತೆ ಅಂತಂದ್ರೆ 6 ತಿಂಗಳು ಮುಂಚೆ 3 ತಿಂಗಳು ಮುಂಚೆನೆ ಪುಸ್ತಕ ಅಡ್ವಾನ್ಸ್ ಬುಕಿಂಗ್ ಆಗ್ತಾ ಇತ್ತು. ಅದೇ ರೀತಿ ಮತ್ತೆ ಬಿಡುಗಡೆ ಆದ ಒಂದೇ ತಿಂಗಳಲ್ಲಿ 5 ಮರುಮುದ್ರಣ 8 ಮರುಮುದ್ರಣ ಕಂಡಂತ ಇತಿಹಾಸನೂ ಇದೆ ಭೈರಪ್ಪನವರ ಕೃತಿಗಳಲ್ಲಿ. ಅದೇ ರೀತಿ ಅವರ ಪುಸ್ತಕಗಳನ್ನ ಓದಿ ರಿವ್ಯೂಸ್ ಕೊಟ್ಟಂತಹ, ತಮ್ಮ ಅನಿಸಿಕೆಗಳನ್ನ ದಾಖಲಿಸಿದಂತ ಓದುಗರದೇ ಒಂದು ಪುಸ್ತಕನ ಬಿಡುಗಡೆ ಮಾಡ್ತಾರೆ ಅಂದ್ರೆ ಅದು ಕೂಡ 1000 ಗಟ್ಟಲೆ ಖರ್ಚಾದಂತ ಒಂದು ದೃಷ್ಟಾಂತ ನಮ್ಮ ಮುಂದಿದೆ. ಹೀಗಿದ್ದಾಗ ಭೈರಪ್ಪನವರ ಯಾವುದೋ ಒಂದು ಕೃತಿ ನಮ್ಮನ್ನ ಹೆಚ್ಚು ಕಾಡುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಸಮಗ್ರವಾಗಿ ಭೈರಪ್ಪನವರ ಸಾಹಿತ್ಯ, ಅವರ ಒಂದು ಆಲೋಚನೆ, ಅವರ ಒಂದು ಏನು ದೂರದೃಷ್ಟಿತ್ವ, ಇವೆಲ್ಲವೂ ನಮ್ಮನ್ನ ಕಾಡುತ್ತೆ ಅಥವಾ ಪ್ರೇರೇಪಣೆ ಕೊಡುತ್ತೆ. ನಾನು ಮೊದಲು ಓದಿದ್ದೆ ವಂಶವೃಕ್ಷ. ಎಲ್ಲರೂ ಭೈರಪ್ಪನವರು ಅಂತಿದ್ದಂಗೆ ವಂಶವೃಕ್ಷ ಅಂತಾರೆ. ವಂಶವೃಕ್ಷ ಯಾತಕ್ಕಷ್ಟು ಹೆಚ್ಚು ಪ್ರಚಲಿತವಾಗಿತ್ತು ಅಥವಾ ಹೆಚ್ಚು ಪ್ರಸಿದ್ಧಿಯನ್ನು ಪಡೀತು ಅಂತಂದ್ರೆ ಭಾರತೀಯ ಸಮಾಜದಲ್ಲಿ ಇರ್ತಕ್ಕಂಥದ್ದು
ಒಂದು ವಿಚಾರ ಇದೆ, ಅದು ಬಹಳ ಸೂಕ್ಷ್ಮವಾದ ವಿಚಾರ. ಜಾತಿ ಅನ್ನೋದು ಕೇವಲ ಅವನ ಹುಟ್ಟಿನಿಂದಲ್ಲ, ಅವನ ಆಚರಣೆಯಿಂದ ಅನ್ನೋದೊಂದು ಬರುತ್ತೆ. ವಂಶವೃಕ್ಷದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ವಂಶವೃಕ್ಷ ಅದನ್ನ ಹೇಳ್ತಾ ಹೇಳ್ತಾ ಹೋಗ್ತಾ ಹೋಗ್ತಾ ಒಂದು ಮೂಲವನ್ನು ಹುಡುಕಿದ್ರೆ ಅಲ್ಲಿ ಬರೋದು ಕೂಡ ಇವರು ಶಾಸ್ತ್ರಿಗಳದು, ಅವರು ಕೂಡ ಅವರು ಬೇರೆ ಒಂದು ಜನಾಂಗದ ಇದರಿಂದ ಬಂದವರು ಅಂತ ಆಗತ್ತೆ. ಹಾಗಾಗಿ ಜಾತಿ ಅನ್ನೋದು ಅವರ ಆಚರಣೆಯಿಂದ ಬರ್ತದೆ ಹೊರತು ಆ ವಂಶ ಯಾವುದೋ ವಂಶದಿಂದ ಬಂದಿದ್ದು ಇನ್ನೊಂದು ಅನ್ನೋದು ಬರಲ್ಲ ಅನ್ನೋ ರೀತಿಲಿ ಇದು ಒಂದು ಸೂಕ್ಷ್ಮವಾದ ವಿಚಾರ. ಆದ್ರೆ ಅದನ್ನ ಹೇಳೋ ರೀತಿ ಬೇರೆ ಇದೆ. ವಂಶವೃಕ್ಷ ಆಗಿರಬಹುದು, ನಾಯಿನೆರಳು ಆಗಿರಬಹುದು, ಗೃಹಭಂಗ ಆಗಿರ್ಬೋದು, ದಾಟು ಅನ್ನ ಓದಿದ್ರೆ ಜಾತಿ ಸಮಾಜದ ಅಂತ ನಮ್ಮ ಭಾರತೀಯ ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ಕಟ್ಟುಪಾಡುಗಳು ಅವನ್ನ ಹೇಗೆ ದಾಟಬೇಕಿದೆ, ನಾವು ಎಲ್ಲ ಒಳ್ಳೆ ವಿಚಾರಗಳನ್ನು ಉಳಿಸ್ಕೊಂಡು ಹೊಸದಕ್ಕೆ ಯಾವ ರೀತಿ ತರ್ಕೊಳ್ಬೇಕು ಅನ್ನೋದು ದಾಟುನಲ್ಲಿ ಕೊಡ್ತಾರೆ. ಹೀಗೆ ಹಲವಾರು ವಿಚಾರಗಳನ್ನ ಆವರಣ ತಗೊಂಡ್ರು ಆವರಣದಲ್ಲೂ ಇದೆ, ಇನ್ನೊಂದು ಪಂಗಡದ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ನಮ್ಮ ಭಾರತೀಯತೆಯನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನು ಹೇಳ್ತಾರೆ. ಕೆಲವು ಕಡೆ ಸಂಘರ್ಷ ಆಗಿದೆ, ಇಲ್ಲ ಅಂತಲ್ಲ. ಆದ್ರೆ ಸಂಘರ್ಷ ಅತಿರೇಕಕ್ಕೆ ಯಾಕೆ ಹೋಗಿಲ್ಲ ಅಂತಂದ್ರೆ ಭೈರಪ್ಪನವರು ಯಾವುದೇ ವಿಚಾರಗಳನ್ನ ಇನ್ನೊಬ್ರು ನಿಮ್ದು ಇದು ತಪ್ಪು ಅಂತ ಹೇಳಿದ್ರೆ ಅದನ್ನ ವಾದ ಮಾಡಿ ಅಥವಾ ವಿವಾದ ಮಾಡ್ಕೊಳ್ಳೋ ರೀತಿ ಅಂತ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಅವ್ರು ಹೇಳಿದ್ದು ನಾನು ಹೇಳ್ಬೇಕಾದ್ ನಾನು ಹೇಳಿದ್ದು ನನಗ್ ಖಂಡಿತ ಸತ್ಯ ಇದೆ, ಬೇರೆಯವ್ರು ಹೇಳ್ಬೇಕಾಗಿರೋದು ಅವ್ರ ಸತ್ಯ ಇರ್ಬೋದು ಅಂತ ಹೇಳಿ ಚರ್ಚೆಗೆ ಹೆಚ್ಚು ಪುಷ್ಟಿ ಕೊಡದಲ್ಲ ಏನ್ ಮಾಡ್ದಲ್ಲ ಅವ್ರ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಅವರ ವ್ಯಕ್ತಿತ್ವನೇ ನಮಗೆ ಪ್ರೇರೇಪಣೆ ಇದೆ ಹೊರತು ಅವ್ರದ ಯಾವುದೋ ಒಂದು ಪುಸ್ತಕ ಹೇಳಿ ಅವ್ರನ್ನ ಎಲ್ಲೋ ಒಂದು ಸಣ್ಣ ವಿಚಾರಗಳಿಗೆ ಹಿಡಿದಿಡಕ್ಕೆ ಸಾಧ್ಯ ಆಗಲ್ಲ. ಕೊನೆಯದಾಗಿ ತಾವು ಅವರ ಅಗಲಿಕೆಯ ಬಗ್ಗೆ ಏನ್ ಹೇಳಲು ಬಯಸ್ತೀರಾ? ಒಬ್ಬ ಸಾಹಿತಿ, ದೊಡ್ಡ ಸಾಹಿತಿ, ಉದ್ಯಮ ಸಾಹಿತ್ಯ ಅಥವಾ ಭಾರತೀಯ ಸಾಹಿತ್ಯವನ್ನ ಅಥವಾ ನಮ್ಮ ಕನ್ನಡದ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಒಬ್ಬ ಪ್ರತಿಯೊಬ್ಬ ಸಾಹಿತಿಯು ಅಗಲಿಕೆ ಕೂಡ ನಮಗೆ ಒಂದು ವಾಕ್ಯೂಮನ್ನು ಕ್ರಿಯೇಟ್ ಮಾಡುತ್ತೆ. ಅಲ್ಲಿ ಆ ಜಾಗ ಖಾಲಿ ಬಿಡುತ್ತೆ. ಕುವೆಂಪು ಅವ್ರು ಹೋದ ನಂತರ ಏನಪ್ಪಾ ಅಂತಿದ್ವಿ, ಕುವೆಂಪು ಅವರ ಮಗನೇ ಇದ್ರು, ಪೂರ್ಣಚಂದ್ರ ತೇಜಸ್ವಿ ಅವರಿದ್ರು. ಶಿವರಾಮ್ ಕಾರಂತರು ಹೋದ ನಂತರ ಯಾರಪ್ಪ ಅಂತಿದ್ವಿ, ಮಾಸ್ತಿ ಅವ್ರು ಹೋದ್ರಂತ ಯಾರಪ್ಪ ಅಂತಿದ್ವಿ. ಇತ್ತೀಚೆಗೆ ಬೆಳಗೆರೆ ಅವ್ರನ್ನ ಕಳ್ಕೊಂಡ್ವಿ, ಎಚ್.ಎಸ್. ವೆಂಕಟೇಶ ಶಾಸ್ತ್ರಿಗಳನ್ನ ಕಳ್ಕೊಂಡ್ವಿ. ಹೀಗೆ ಸಾಕಷ್ಟು ಜನ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವ್ರು ಸಾಯ್ಲೇಬೇಕು. ಆ ಹುಟ್ಟು ಸಾವಿನ ನಡುವೆ ಸಮಾಜಕ್ಕೆ ಅವ್ರು ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಗಣನೆಗೆ ತಗೊಂಡಾಗ ಇದು ಒಂದು ದೊಡ್ಡ ವ್ಯಾಕ್ಯೂಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಸಾಹಿತ್ಯ ಲೋಕದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಅಥವಾ ಕನ್ನಡಿಗರಲ್ಲಿ, ಮತ್ತೆ ಹೆಚ್ಚಿನದಾಗಿ ಭಾರತೀಯರಲ್ಲೇ ತಗೋಬೇಕು. ಯಾಕಂತಂದ್ರೆ ಭೈರಪ್ಪನವರು ಅಂತಂದ್ರೆ ಭಾರತದ ಅಂತಃಸತ್ವವನ್ನ, ಭಾರತೀಯತೆಯ ಅಂತಃಸತ್ವವನ್ನು ಅರಿತಿದ್ದವರು, ತತ್ವಶಾಸ್ತ್ರವನ್ನು ಓದಿದ್ದಂಥವ್ರು. ಪ್ರತಿಯೊಂದು ಪುಸ್ತಕದಲ್ಲೂ ಅವರು ಕರ್ಮ ಸಿದ್ಧಾಂತ ಆಗಲಿ, ತರ್ಕಶಾಸ್ತ್ರಗಳಲ್ಲಾಗ್ಲಿ ಪ್ರತಿಯೊಂದನ್ನೂ ಅಳವಡಿಕೆ ಮಾಡಿಕೊಂಡು ಭಾರತದ ಜೀವನ ಪದ್ಧತಿ ಈ ರೀತಿ ಇದೆ ಅಥವಾ ಸನಾತನದ ಜೀವನ ಪದ್ಧತಿ ಈ ರೀತಿ ಇದೆ, ಅದರ ಕೆಡಕುಗಳು ಈ ರೀತಿ ಇದೆ, ಹೊಳಹುಗಳು ಈ ರೀತಿ ಇದೆ ಅಂತ ಹೇಳಿದಂಥವ್ರು ಭೈರಪ್ಪನವರು. ಈ ರೀತಿ ನೇರವಾಗಿ ಹೇಳ್ತಕ್ಕಂಥ ಯಾವುದೋ ಒಂದು ವಿಚಾರವನ್ನ ನೇರವಾಗಿ ಹೇಳ್ತಕ್ಕಂಥ ಅಥವಾ ಯಾವುದೋ ಒಂದು ಗ್ಯಾಜೆಟ್ ಅಲ್ಲಿ ನೋಡದಲ್ಲೇ ಅಥವಾ ಇನ್ಯಾರೋ ಹೇಳಿದ್ ಕೇಳದಲ್ಲೇ ಸ್ವತಃ ಅಧ್ಯಯನ ಮಾಡಿ ಬರೀತಕ್ಕಂಥ ಸಾಹಿತಿಗಳು ತುಂಬಾ ವಿರಳವರಾಗಿದ್ರು. ಅದರಲ್ಲಿ ಮೊದಲಿಗರು ಭೈರಪ್ಪನವರು. ಯಾವುದೇ ವಿಚಾರವನ್ನ ತುಂಬಾ ಅಧ್ಯಯನ ಮಾಡಿ ಬರೀತಿದ್ದಂಥವ್ರು. ಅಂಥ ಒಂದು ಅಧ್ಯಯನಶೀಲ ಸಾಹಿತಿಯನ್ನ ಕಳ್ಕೊಂಡಿದೀವಿ ಅನ್ನೋದು ಒಂದು ದೊಡ್ಡ ಖಾಲಿ ಜಾಗ ಆಗತ್ತೆ. ಆದ್ರೆ ಸಾಹಿತ್ಯ ಯಾವತ್ತೂ ಬಡವಾಗಲ್ಲ. ಆ ಜಾಗವನ್ನು ತುಂಬತಕ್ಕಂಥ ಸಶಕ್ತರು ಇನ್ನೊಬ್ಬರು ಬರ್ಬೋದು. ಆದ್ರೆ ಅಲ್ಲಿವರೆಗೂ ಕೂಡ ಈ ಒಂದು ರೂಮು ಏನಿರುತ್ತೆ, ನಿರ್ಭಿಡೆಯಿಂದ ಮಾತಾಡ್ತಕ್ಕಂಥ, ನೇರವಾಗಿ ಮಾತಾಡ್ತಕ್ಕಂಥ ಒಂದು ಸಾಹಿತ್ಯ ಜಾಗ ಏನಿರುತ್ತೆ ಅದು ಖಾಲಿ ಇರುತ್ತೆ. ಇದು ನನ್ನ ಅನಿಸಿಕೆ. ಅವರ ಅಗಲಿಕೆಯಿಂದ ಆಗಿರ್ತಕ್ಕಂಥ ಒಂದು ದೊಡ್ಡ ಗ್ಯಾಪ್ ಅಂತ ನಾನು ಅನ್ಕೋತಾ ಇದ್ದೀನಿ. ಜೈ ಶ್ರೀರಾಮ್. ಸರ್, ತಮ್ಮ ಪರಿಚಯನ ಮಾಡ್ಕೊಡ್ತೀರಾ? ನಾನು ಸತ್ಯನಾರಾಯಣ ಒಡೆಯರ್ ಅಂತ ಹೇಳಿ D.N. ಒಡೆಯರ್ ಅವರ ಮಗ. ನಾನಿಲ್ಲೇ ಕುಣಿಗಲಲ್ಲಿ ಕಳೆದ 37 ವರ್ಷಗಳಿಂದ ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೆ. ಎಸ್.ಎಲ್. ಭೈರಪ್ಪ ಅಂತಂದ್ರೆ ನಿಮ್ಮ ಪ್ರಕಾರ ಏನ್ ಸರ್? ಮೊದಲನೇದಾಗಿ ರಾಘವೇಂದ್ರ ಅವರೇ, S.L. ಭೈರಪ್ಪ ಅವ್ರ ಬಗ್ಗೆ ಮಾತನಾಡೋ ಅಷ್ಟು ದೊಡ್ಡ ವ್ಯಕ್ತಿನೂ ನಾನಲ್ಲ, ಅಷ್ಟು ವಿಷಯವನ್ನು ನಾನು ತಿಳ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಹಿಮಾಲಯ ಪರ್ವತದ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ಬಹಳ ಕಷ್ಟ. ಆದರೂ ನೀವು ಪ್ರಶ್ನೆ ಕೇಳಿದಿರಿ. ನನಗೆ ಗೊತ್ತಿರೋ ಹಂಗೆ S.L. ಭೈರಪ್ಪ ಹೇಳಿದ್ರೆ ಇದೇ ಹಾಸನ ಜಿಲ್ಲೆ ಸಂತೆ ಶಿವರದ ಲಿಂಗಣ್ಣ ಅವರ ಮಗ S.L. ಭೈರಪ್ಪ ಅಂತಕ್ಕಂಥದ್ದು ಒಂದು ಹೆಸರಿದೆ ಅವರಿಗೆ. ಹಾಗಾಗಿ ಅವ್ರಿಗೆ S.L. ಅಂತಕ್ಕಂಥ ಹೆಸರು ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಸರ್, ಈಗ S.L. ಭೈರಪ್ಪರವರು ಸಾಹಿತ್ಯ ಲೋಕದ ಅಗ್ರಜ ಅಂತ ಹೇಳ್ಬೋದು.
ಅವರು ಬರೆದಿರ್ತಕ್ಕಂಥ ಅನೇಕ ಕೃತಿಗಳು ಲೋಕ ವಿಖ್ಯಾತ ಆಗಿದೆ ಮತ್ತು ಸಾಹಿತ್ಯ ಲೋಕ ಕಳ್ಕೊಂಡಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ರಾಘು ಅವರೇ ಬಹುಶಃ ಸಾಹಿತ್ಯ ಲೋಕದ ಒಂದು ದೊಡ್ಡ ನಕ್ಷತ್ರ ಕಳಚಿ ಬಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಸಮಾಜಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಅಂತಲ್ಲ, ಸಮಾಜಕ್ಕಾಗಿ ಬೇಕಾದಷ್ಟು ಕೃತಿಗಳನ್ನು ರಚಿಸಿ, ಕೃತಿಗಳ ಮೂಲಕ ಸಮಾಜದ ಓರೆಕೋರೆಗಳನ್ನು ಗುರುತಿಸಿ ಸಮಾಜವನ್ನು ತಿದ್ದಲಿಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಸುಮಾರು 25 ಕೃತಿಗಳನ್ನು ಬರೆದಿದ್ದಾರೆ. ಪರ್ವ, ದಾಟು, ತಬ್ಬಲಿಯು ನೀನಾದೆ ಮಗನೇ, ವಂಶವೃಕ್ಷ, ಈ ಹೆಸರು ಹೇಳ್ತಾ ಹೋದ್ರೆ ಬಹಳಷ್ಟಾಗುತ್ತೆ. ಅವೆಲ್ಲವೂ ಸಹಿತ ಸಮಾಜದ ಜನಗಳಿಗೆ ಅನುಕೂಲ ಆಗುವಂತಹ ಕೃತಿಗಳನ್ನೇ ಅವರು ರಚಿಸಿದ್ದಾರೆ. ಅವೆಲ್ಲ ಮೇರು ಕೃತಿಗಳು, ಪ್ರತಿಯೊಂದು ಸಹಿತ ಮೇರು ಕೃತಿಗಳೇ. ಒಂದ್ಸರಿ ಓದಿದ್ರೆ ಬಹುಶಃ ಅರ್ಥ ಆಗ್ಲಿಕ್ಕಿಲ್ಲ, ಅದರಲ್ಲಿರ್ತಕ್ಕಂಥ ತಿರುಳು ಬೇಗ ಅರ್ಥ ಆಗಲ್ಲ. 3-4 ಸರಿ ಓದಿದಾಗ ಸಮಾಜದ ಓರೆಕೋರೆಗಳು ಹೇಗಿರಬೇಕು, ಏನು ಜೀವನದ ಸ್ಥಿತಿಗತಿಗಳನ್ನು ಬಹಳ ಚೆನ್ನಾಗಿ ಅವರು ತಮ್ಮ ಕೃತಿಗಳಲ್ಲಿ ರಚಿಸಿದ್ದಾರೆ. ಹಾಗಾಗಿ ಅವರೊಬ್ಬ ಅತ್ಯಂತ ಶ್ರೇಷ್ಠ ಸಾಹಿತಿ ಅಂತ ಎಲ್ಲರಿಂದಲೂ ಹೊಗಳಿಸ್ಕೊಂಡಿದ್ದಾರೆ, ಸನ್ಮಾನಿತನೂ ಆಗಿದ್ದಾರೆ. ಸರಸ್ವತಿ ಪುತ್ರ ಅಂತ ಹೇಳಿದ್ರು ಏನು ತಪ್ಪಾಗ್ಲಿಕ್ಕಿಲ್ಲ ಅವ್ರಿಗೆ. ಕಡೆಯದಾಗಿ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ರಾಘವ್ ಅವರೇ, ನನಗೆ ನನ್ನ ಆಸೆ ಇಷ್ಟೇ. ಬಹುಶಃ ನಾನು ಅವ್ರನ್ನ ಯಾವತ್ತು ದಿವಂಗತರು ಅಂತ ಕರೆಯಲಿಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ಭೌತಿಕವಾಗಿ SL ಭೈರಪ್ಪನವರು ನಮ್ಮ ಜೊತೆ ಇಲ್ಲ, ಆದರೆ ಅವರ ಕೃತಿಗಳು, ಅವರು ನಡೆಸಿಕೊಟ್ಟಂತಹ ದಾರಿ, ತೋರಿಸತಕ್ಕಂಥ ದಾರಿ ಯಾವತ್ತಿಗೂ ನಮ್ಮ ಜೊತೆ ಖಂಡಿತವಾಗಿರುತ್ತೆ. ಹಾಗಾಗಿ ಅವರು ದಿವಂಗತರು ಎಂದೂ ಅಲ್ಲ. ಅವರು ಎಲ್ಲರ ಹೃದಯದಲ್ಲಿ, ಸಾಹಿತ್ಯ ಪ್ರೇಮಿಗಳಿಗೆ ಅವರು ಯಾವತ್ತಿಗೂ ಹೃದಯದಲ್ಲಿ ಇದ್ದಾರೆ. ಹಾಗಾಗಿ ಅವರು ಖಂಡಿತವಾಗಿ ಕರ್ನಾಟಕದಲ್ಲಿ ಜೀವಂತವಾಗೇ ಇದ್ದಾರೆ ಅಂತ ನನ್ನ ಭಾವನೆ. ಅವರ ಆಶೀರ್ವಾದದಿಂದ ಅವರಂಥ ಅನೇಕ ಸಾಹಿತ್ಯಗಳು ಹುಟ್ಟಲಿ, ಎಲ್ರಿಗೂ ಅದರಿಂದ ಅನುಕೂಲ ಆಗಲಿ, ಅವರ ಆಶೀರ್ವಾದವನ್ನು ನಾವೆಲ್ಲರೂ ಬೇಡೋಣ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮ್ಮ ಮಾತುಕತೆ ಚಾನೆಲ್ಗೆ ತಮ್ಗೆ ಸ್ವಾಗತ. ತಮ್ಮ ಪರಿಚಯನ ಮಾಡ್ಕೊಡ್ತೀರಾ? ನನ್ನ ಹೆಸರು ಸಂಧ್ಯಾ ಸತ್ಯನಾರಾಯಣ ಒಡೆಯರ್. ನಾನು ವಿದ್ಯಾರ್ಥಿ ದಶೆಯಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತೆ. ಈಗ ತುಮಕೂರು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯ ಆಗಿದ್ದೇನೆ. ಮೇಡಮ್, ಇವತ್ತು ನಾವು SL ಭೈರಪ್ಪ ಅನ್ನೋ ಒಂದು ಚೇತನನ ಕಳ್ಕೊಂಡಿದ್ವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದು ಸರ್, ನಮ್ಮ ಇಡೀ ಸಾಹಿತ್ಯ ಲೋಕಕ್ಕೇನೆ ತುಂಬಲಾರದ ನಷ್ಟ ಆಗಿದೆ. ಅದನ್ನು ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದು ಯಾವ ದೃಷ್ಟಿಯಿಂದನೂ ಸಾಧ್ಯ ಆಗದಿರುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯಾವ ಕೃತಿ ನಿಮಗೆ ತುಂಬಾ ಇಷ್ಟವಾದ್ದು? ಸರ್, ಹೇಳಬೇಕು ಅಂದರೆ ಅವ್ರು ಬರೆದಂತಹ ಎಲ್ಲ ಕೃತಿಗಳು ಮೇರು ಕೃತಿಗಳೇ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗ್ತಿದ್ದಂಥದ್ದು ಪರ್ವ. ಎಷ್ಟು ಸತಿ ಓದಿದ್ದೀನೋ ಗೊತ್ತಿಲ್ಲ, ಆದರೆ ಕೆಲವೊಂದು ಅವ್ರದ್ದು ಸಮಾಜಮುಖಿಯಾದಂಥ ವಿಚಾರಗಳು ಬಹಳ ಇರ್ತಿದ್ವು. ಜಾತ್ಯತೀತತೆ ಬಗ್ಗೆ, ಆಮೇಲೆ ಅಬಲೆಯರ ಸಬಲೀಕರಣದ ಬಗ್ಗೆ, ಇಂಥ ಎಲ್ಲ ವಿಚಾರಗಳನ್ನು ತುಂಬ ಅವರು ಒಂದು ದಿಕ್ಕು ತೋರಿಸುವಂಥ ಕಾದಂಬರಿ ಬರಿತಾ ಇದ್ರು. ಇದ್ರ ಜೊತೆಗೆ ಸರ್, ನನಗೆ ಇನ್ನೊಂದು ಅವ್ರದ್ದು ವಿಚಾರ ನೆನಪಾಗ್ತಾ ಇದೆ. ಅದು ನಮ್ಮ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಹಿರಿಯ ಕಾರ್ಯಕರ್ತರೊಬ್ರು ಆ ವಿಷಯ ಮೊನ್ನೆ ಭೈರಪ್ಪನವ್ರು ತೀರ್ಕೊಂಡಾಗ ಹೇಳ್ಕೊಂಡಿದ್ರು. ಅದೇನು ಅಂದ್ರೆ ನಾನು ಅದನ್ನ ನಿಮ್ಗೆ ಓದಿ ಹೇಳ್ತೇನೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನಕ್ಕೆ ಕರೆ ಕೊಡಲಾಗಿತ್ತು. ಜಗನ್ಮೋಹನ ಅರಮನೆಯಲ್ಲಿ ಕಾರ್ಯಕ್ರಮ ಯೋಜನೆ ಆಗಿತ್ತು. ಆ ಕಾರ್ಯಕ್ರಮಕ್ಕೆ SL ಭೈರಪ್ಪ ಅವರೇ ಮುಖ್ಯ ಅತಿಥಿಯಾಗಿ ಬಂದಿದ್ರು. ಆಗ ಸಂಘಕ್ಕೆ ನಿರ್ಬಂಧ ಸಹಿತ ಹೇರಲಾಗಿತ್ತು. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದಂತ ಭೈರಪ್ಪನವರು ಏನ್ ಹೇಳಿದ್ರು ಅಂದ್ರೆ, ಬಾಬರಿ ಮಸೀದಿ ಧ್ವಂಸ ಆಗಿದ್ದು ಗುಲಾಮಿ ಮಾನಸಿಕತೆಯ ನಾಶ ಅಂತ ಹೇಳಿದ್ರು. ಬಾಬರಿ ಕಟ್ಟಡ ನಾಶ ಅಷ್ಟೇ ಅಲ್ಲ, ಇದು ನಮ್ಮ ಗುಲಾಮಿ ಮಾನಸಿಕತೆಯ ನಾಶ ಅಂತ ಹೇಳಿದ್ರು. ಅಲ್ಲದೆ ರಾಷ್ಟ್ರೀಯ ಸ್ವಾಭಿಮಾನದ ಪ್ರಕಟೀಕರಣ ಅಂತ ಸಹಿತ ಅವರು ಅಭಿಮಾನದಿಂದ, ಹೆಮ್ಮೆಯಿಂದ ಹೇಳಿದ್ರು ಅಂತ ನಮ್ಮ ಹಿರಿಯ ಕಾರ್ಯಕರ್ತರು ಆ ವಿಷಯವನ್ನ ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದು ನನಗೆ ನೆನಪಾಗ್ತಾ ಇದೆ ಈ ಸಂದರ್ಭದಲ್ಲಿ. ತಮ್ಮೆಲ್ಲ ಮಾಹಿತಿಗೆ ಮೇಡಮ್ ಥ್ಯಾಂಕ್ ಯು. ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಾಗಿದ್ದಂಥ SL ಭೈರಪ್ಪನವರ ಅಗಲಿಕೆ ನಮಗೆ ತುಂಬ ನೋವನ್ನುಂಟು ಮಾಡಿದೆ. ಯಾಕಂದರೆ ಒಂದು ಜ್ಞಾನಪೀಠ ಅವರಿಗೆ ಲಭಿಸಿದ್ದರೆ ಭಾಳ ಚೆನ್ನಾಗಿರ್ತಾ ಇತ್ತು. ಬಹಳ ನಿರೀಕ್ಷಣೆಯಲ್ಲಿ, ಒಂದು 5-6 ವರ್ಷಗಳಿಂದ ನಿರೀಕ್ಷಣೆಯಲ್ಲಿದ್ದವು. ಆದರೆ ಆ ಒಂದು ಪ್ರಶಸ್ತಿಯ ಗರಿ SL ಭೈರಪ್ಪನವ್ರಿಗಲ್ಲ, ನಮ್ಮ 8 ಜ್ಞಾನಪೀಠದ ಜೊತೆಗೆ 9 ಜ್ಞಾನಪೀಠಗಳು ದೊರೆಯುವಂಥ ಸಂದರ್ಭ ಇತ್ತು. ವಿಧಿಯಾಟ. SL ಭೈರಪ್ಪನವರು ಅಮೂಲ್ಯವಾದ ಕೃತಿಗಳನ್ನು ನಮಗೆ ನೀಡಿ ಅಕ್ಷರ ಲೋಕದಲ್ಲಿ ಅಜರಾಮರಾಗಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅವರ
ಅಕ್ಷರಗಳ ಪಯಣದ ಯಾನ ಮುಗಿದಿದೆ ಅಷ್ಟೇ. ಆದರೆ ಅವರು ಸದಾ ನಮ್ಮೊಂದಿಗೆ ಅವರ ಕೃತಿಗಳ ಮೂಲಕ ಜೀವಂತವಾಗಿರ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಕುಣಿಗಲ್ಗೂ ಎಸ್ ಎಲ್ ಭೈರಪ್ಪನವ್ರಿಗೂ ಅವಿನಾಭಾವ ಸಂಬಂಧ. ಅವರ ಅನೇಕ ಕೃತಿಗಳಲ್ಲಿ ಕುಣಿಗಲ್ನ ಹೆಸರು ಉಲ್ಲೇಖ ಆಗಿದೆ. ಅದರಲ್ಲೂ ಆವರಣ ಕೃತಿಯಂತೂ ಇಲ್ಲೇ ಸುತ್ತಮುತ್ತ ನಡೀತಾ ಇದೆಯೋ ಅನ್ನೋಷ್ಟು ಭಾವನೆ ವ್ಯಕ್ತ ಆಗುತ್ತೆ. ಅಂತ ಒಬ್ಬ ಅಮೂಲ್ಯವಾದ ಸಾಹಿತ್ಯ ರತ್ನವನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಆದರೆ ತುಂಬು ಜೀವನ ನಡೆಸಿದಂಥ ಎಸ್ ಎಲ್ ಭೈರಪ್ಪನವರ ಜೀವನ ನಮಗೆ ಒಂದು ಆದರ್ಶಮಯ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮೂಲಕ ಕೊಡ್ತಾ ಇದ್ದೀನಿ. ಇವತ್ತು ಮಾತಾಡಬೇಕಾಗಿರೋ ವಿಷಯ ಏನು ಅಂದ್ರೆ, ಇವತ್ತು ನಿನ್ನೆ ಮಧ್ಯಾಹ್ನ 2:38 ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಎಸ್ ಎಲ್ ಭೈರಪ್ಪನವರು ನಮ್ಮನ್ನೆಲ್ಲರನ್ನು ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಅವರು ಕೃತಿ ಓದಿದವರಿಗೆ, ಅವರ ಕೃತಿಗಳನ್ನು ಓದಿದವರಿಗೆ ಅವರು ಈ ತರ ಹೋಗಿದ್ದಾರೆ, ಈ ತರ ಇಹಲೋಕ ತ್ಯಜಿಸಿದರು ಒಟ್ನಲ್ಲಿ ಅವರಿಗೆ ಅವರು ಇಲ್ಲ ಅನ್ನೋ ಮಾತನ್ನು ಒಪ್ಪೋದು ಕಷ್ಟ. ಯಾಕಂದ್ರೆ ಅವರ ಕೃತಿಗಳಲ್ಲಿ ಯಾವತ್ತೂ ಅವರು ಈ ತರ ಒಂದು ಏನಂತಾರೆ ಭಾವನೆಯನ್ನ ನಿಮ್ಮ ಹತ್ರ ಬರೋಕೆ ಬಿಡೋದಿಲ್ಲ ಅವ್ರಿಗೆ, ನನ್ನ ಪ್ರಕಾರ. ಅಂದ್ರೆ ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. According to me, he never believed in death. No, neither in birth. Neither in death nor birth. ಅವ್ರ ಹುಟ್ಟು ಮತ್ತು ಸಾವುಗಳನ್ನ ಮೀರಿ ಯೋಚನೆ ಮಾಡಿದವರು. ಯಾಕೆ ಅಂದ್ರೆ ಅವರು ಒಂದ್ರಲ್ಲಿ ಹೇಳ್ತಾರೆ, ಏನು ಅಂದ್ರೆ ಇವತ್ತಿನಿಂದ ಇನ್ನ 2000 ವರ್ಷಗಳು ಆದ್ಮೇಲೇನು ಕೂಡ, ಇಲ್ಲ 200 ವರ್ಷಗಳು ಆದ್ಮೇಲೂ ಕೂಡ ನನ್ನ ಕೃತಿಗೆ ಬೆಲೆ ಇದ್ರೆ, ಅವಾಗ ನನ್ನ ಕೃತಿ ಇನ್ನೂ ಅವಾಗ ಮಾನ್ಯವನ್ನ ಪಡೆದಿದ್ರೆ, ಜನ ಅದನ್ನ ಓದ್ತಾ ಇದ್ರೆ, ನನಗೆ ಸಿಕ್ಕಿರೋ ಪ್ರಶಸ್ತಿಗಳಿಗಾಗ್ಲಿ ಇದಕ್ಕಾಗ್ಲಿ ಬೆಲೆ ಇದೆ. ಇಲ್ಲ ಅಂದ್ರೆ ಅದಕ್ಕೇನು ಬೆಲೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಒಂದ್ ಕಡೆ. ಸೊ ಅವರು ಒಂದ್ ರೀತಿ ಈ ಬದುಕು ಮತ್ತು ಸಾವು ಅನ್ನೋ ಚೌಕಟ್ಟಲ್ಲಿ ಬದುಕಿದಂತ ವ್ಯಕ್ತಿ ಅಲ್ಲ, ಅವರು ಅದನ್ನ ಮೀರಿ ಬದುಕಿದವರು. ಏನ್ ಹೇಳ್ತಾರೆ, ಅವರು ಆತ್ಮವನ್ನು ನಂಬಿದ್ದಂತ ವ್ಯಕ್ತಿ ಅವರು. ನಮ್ಮ ವೇದಗಳಲ್ಲಿ ಹೇಳೋ ಪ್ರಕಾರ ನಾವು ಆತ್ಮನೇ ಸತ್ಯ ಅನ್ನೋ ಒಂದು ನಂಬಿಕೆಯಲ್ಲಿ ಬದುಕಿದಂತ ವ್ಯಕ್ತಿ ಅಂತ ನನ್ನ ಅಭಿಪ್ರಾಯ. ಸೊ ಹೀಗಾಗಿ ಅವ್ರು ಹೋದ್ರು ಅನ್ನೋ ಮಾತನ್ನ ಒಪ್ಪೋದು ಕಷ್ಟ ಆಗುತ್ತೆ. ಅವರ ಕೃತಿಗಳನ್ನ ಓದಿದವರಿಗೆಲ್ಲ. ಹೀಗಾಗಿ ಆದ್ರೆ ನಾವು ಅವರು ದೈಹಿಕವಾಗಿ ಇವತ್ತು ನಮ್ಮ ಜೊತೆ ಇಲ್ಲ, ಆದ್ರೂ 95 ವರ್ಷದ ತುಂಬು ಜೀವನ ನಡೆಸಿ ಅವ್ರು ನಮ್ಮನ್ನ ಅಗಲಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಇವತ್ತು ನಮ್ಮೊಂದಿಗೆ ಇಲ್ಲ, ದೈಹಿಕವಾಗಿ ಅವರು ನಮ್ಮೊಂದಿಗೆ ಇಲ್ಲ. ಆದ್ರೆ ಅವರ ವಿಚಾರಗಳು, ಅವರು ಕೊಟ್ಟಂತ ಮೌಲ್ಯಗಳು, ಅವರು ಬದುಕಿದ್ದಂತಹ ರೀತಿ ಯಾವತ್ತೂ ಮುಂದೆ ಬರುವ ಪೀಳಿಗೆಗೆ ಇನ್ಸ್ಪಿರೇಷನ್ ಆಗೇನೆ ಉಳ್ಕೊಡುತ್ತೆ. ಆ ಥರದವ್ರನ್ನ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅಭ್ಯಾಸ ಮಾಡಿಸ್ಬೇಕು ಆ ಥರದವ್ರ ಬಗ್ಗೆ. ಸೊ ಅದು ನಮ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಅದು ತುಂಬಾ ಇನ್ಸ್ಪಿರೇಷನ್ ಆಗಿ ಇರುತ್ತೆ. ಅವರಿಂದ ಕಲಿಬೇಕಾಗಿದ್ದು ಏನು ಅಂದ್ರೆ, ಯಾವುದಕ್ಕೂ ಹೆದರಬಾರ್ದು, ಸತ್ಯವಂತನಾಗಿರ್ಬೇಕು, ಸುಳ್ಳು ಹೇಳಬಾರ್ದು, ನಮ್ಮ ಸಂಸ್ಕಾರನ ಮರಿಬಾರ್ದು. ಅವರಿದು ನನಗೆ ಹೇಳಿದ್ದು ಭೇಟಿಯಾದಾಗ. ಅವ್ರು ಹೇಳಿದ್ದು ಒಂದೇ, ನನಗೆ ಇವತ್ತು ಅವ್ರನ್ನ ಭೇಟಿಯಾಗೋ ಅವಕಾಶ ನನಗೆ ಸಿಕ್ತು. ದೇವರ ಆಶೀರ್ವಾದ ಸಿಕ್ಕಿದೆ. 3-4 ಸಲ ಭೇಟಿಯಾಗಿದ್ದೀನಿ. ಅವಾಗ ಅವರು ಫಸ್ಟ್ ಸಲ ಭೇಟಿಯಾದಾಗ ಹೇಳಿದ್ರು, ನಮ್ಮಮ್ಮ ಅವ್ರಿಗೆ ಕೇಳಿದಾಗ, ಶಾಲೆಯಲ್ಲಿ ಏನು ಚೆನ್ನಾಗಿ ಓದಲ್ಲ ಹಿಂಗೆ ಅಂತ ಹೇಳಿದಾಗ ಅವ್ರು ಹೇಳಿದ್ದು, ನನಗೆ ಇವತ್ತು 92 ವರ್ಷ.
ನಾನು ಯಾವತ್ತೂ ಕುಡ್ದಿಲ್ಲ, ಸಿಗರೇಟ್ ಸೇದಿಲ್ಲ, ಮಾಂಸ ತಿಂದಿಲ್ಲ. ನೀನು ಅದೇ ಥರ ಇರು, ನಿನ್ನ ಸಂಸ್ಕಾರನ ಬಿಡಬೇಡ ಅಂತ ನನಗೆ ಹೇಳಿದ್ರು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ತುಂಬ ತುಂಬ ಧನ್ಯವಾದಗಳು. ಅವ್ರ ಕೃತಿಗಳನ್ನ ಎಲ್ಲ ಓದಿ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ, ಅದಕ್ಕಿಂತ ದೊಡ್ಡ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ಬದುಕಲ್ಲಿ ಅಳವಡಿಸ್ಕೊಂಡು ಮುಂದೆ ಹೋದ್ರೆ ಅದಕ್ಕಿನ್ನ ಅದೇ ನಾವು ಅವರಿಗೆ ಕೊಡ್ತಕ್ಕಂತ ಒಂದು ಶ್ರದ್ಧಾಂಜಲಿ ಆಗುತ್ತೆ. ಧನ್ಯವಾದಗಳು. ನಮಸ್ಕಾರ. SL ಭೈರಪ್ಪರವರ ಅಭಿಮಾನಿಗಳ ಮನದಾಳದ ಮಾತುಗಳನ್ನ ನೋಡಿದ್ರಿ. ಒಬ್ಬೊಬ್ರು ಒಂದೊಂದು ರೀತಿಯ ತಮ್ಮ ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ತಮ್ಮ ಮನದಾಳದ ಮಾತುಗಳನ್ನ ನಮ್ಮ ಮಾತುಕತೆ ಚಾನಲ್ಗೆ ಹಂಚಿಕೊಂಡ್ರು. ನಮ್ಮ SL ಭೈರಪ್ಪರವರು ಮತ್ತೆ ಹುಟ್ಟಿ ಬಂದು ನಮ್ಮ ಕನ್ನಡಾಂಬೆಗೆ ಇನ್ನೂ ಸೇವೆ ಸಲ್ಲಿಸ್ಲಿ ಅಂತ ಇವತ್ತಿನ ಒಂದು ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.